ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡು ಗ್ರಾಮದಲ್ಲಿ ರಾವಂದೂರು ಪಬ್ಲಿಕ್ ಶಾಲೆ ಕಾಲೇಜು ವತಿಯಿಂದ ನಡೆಯುತ್ತಿದ್ದ ಎನ್ಎಸ್ಎಸ್ ಶಿಬಿರದಲ್ಲಿ ಗ್ರಾಮದ ದೊಡ್ಡಕೆರೆ ಆವರಣದಲ್ಲಿ ಮೈರಾಡ ಸಂಸ್ಥೆ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡು ಶಿಬಿರಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ ಅರಿವು ಮೂಡಿಸಲಾಯಿತು. ಈ ವೇಳೆ ಎನ್ಎಸ್ಎಸ್ ಶಿಬಿರಾಧಿಕಾರಿ ರವಿರವರು ಮಾತನಾಡಿ, ನಾವು ಗಿಡ ನೆಟ್ಟ ಹಲವು ವರ್ಷಗಳ ಬಳಿಕ ಮರವಾಗಿ ಬೆಳೆದು ಪಕ್ಷಿಗಳು ವಾಸಿಸುವ ಸ್ಥಳವಾಗಿ ಹಾಗೂ ಸಾರ್ವಜನಿಕರಿಗೆ ನೆರಳು ನೀಡುವ ಸಂದರ್ಭ ನಾವು ಮಾಡಿದ ಕೆಲಸಕ್ಕೆ ಮಹತ್ವ ಸಿಗಲಿದೆ. ಎನ್ಎಸ್ಎಸ್ ವಿದ್ಯಾರ್ಥಿಗಳಿಗೆ ಗಿಡ ನೆಟ್ಟು ಪೋಷಿಸುವ ಮೂಲಕ ಪರಿಸರ ಸಂರಕ್ಷಣೆ ಅರಿವು ಮೂಡಿಸಲಾಗುತ್ತದೆ ಎಂದರು. ಪ್ರಾಂಶುಪಾಲರಾದ ಲಕ್ಷ್ಮೀಕಾಂತ್ ರವರು ಮಾತನಾಡಿ, ನೆಲ ಜಲ ಸಂರಕ್ಷಣೆ ಬಗ್ಗೆ ರೈತರು ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತಿರುವ ಮೈರಾಡ ಸಂಸ್ಥೆ ಕಾರ್ಯ ಶ್ಲಾಘನೀಯ. ನಮ್ಮ ಸುತ್ತಮುತ್ತಲಿನ ವಾತಾವರಣ ಶುದ್ಧವಾಗಿದ್ದರೆ ಆರೋಗ್ಯಕರ ಜೀವನ ನಡೆಸಬಹುದು. ಈ ನಿಟ್ಟಿನಲ್ಲಿ ಗಿಡ ನೆಟ್ಟು ಪೋಷಿಸುವುದಕ್ಕೆ ಕಾರ್ಪೊರೇಟ್ ಸಂಸ್ಥೆಗಳ ಸಿಎಸ್ಆರ್ ನಿಧಿ ಮೂಲಕ ಹೆಚ್ಚು ಮಹತ್ವ ನೀಡುತ್ತಿರುವ ಮೈರಾಡ ಸಂಸ್ಥೆ ಕಾರ್ಯ ಇತರ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಎಂದರು. ಮೈಕ್ಯಾಂಪ್ಸ್ ವಿಸ್ತರಣಾಧಿಕಾರಿ ಸತೀಶ್ ಆರಾಧ್ಯ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಎನ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಶಿಸ್ತು, ಶ್ರದ್ಧೆ ಹಾಗೂ ಸಮಯ ಪಾಲನೆ ಬಗ್ಗೆ ಕಲಿಸಿಕೊಡಲಿದೆ. ಸಂಸ್ಥೆಯ ಕಾರ್ಯಕ್ರಮವಾದ ಸಸಿಗಳನ್ನು ನೆಟ್ಟು ಪೋಷಿಸುವುದರಲ್ಲಿ ವಿದ್ಯಾರ್ಥಿಗಳು ಸಂತೋಷದಿಂದ ಭಾಗವಹಿಸಿ ಪರಿಸರ ಉಳಿಸಿ ಬೆಳೆಸುವ ಬಗ್ಗೆ ಅರಿವು ಮೂಡಿಸುತ್ತಿರುವುದು ಸಂತಸದ ವಿಷಯ ಎಂದರು. ಈ ಸಂದರ್ಭ ಗ್ರಾಮದ ಯುವ ಮುಖಂಡ ರವಿ, ಮಂಜುನಾಥ್, ರಮೇಶ್, ಅರಣ್ಯ ವೀಕ್ಷಕ ಅಭಿಲಾಷ್, ಉಪನ್ಯಾಸಕರು ಹಾಗೂ ಎನ್ಎಸ್ಎಸ್ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ನಡೆಸ್ಕೊಡೋಣ ಅಂತ ಅಂದ್ಬಿಟ್ಟು ಅವರು ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನನಗೆ ಗಿಡ ನೆಡೋಕ್ಕೆ ತುಂಬ ಖುಷಿ. ಈ ಒಂದು ಮೈರಾಡ ಸಂಸ್ಥೆಯಿಂದ ಸುಮಾರು 80 ಎಕರೆ ಈ ಒಂದು ಕೆರೆ ಪ್ರದೇಶದಲ್ಲಿ ಸುಮಾರು 20 ಅಡಿ ಆಳದ ನೀರಿರೋದ್ರಿಂದ ನನಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಜಲ ಇರೋದೇ ತುಂಬ ಕಡಿಮೆ. ಯಾಕೆಂದರೆ ನಮಗೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ, ಅದ್ರ ಬದಲು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಕಾಡನ್ನು ನಾಶ ಮಾಡ್ತಾ ಇದ್ದೀವಿ. ಅದಾಗಬಾರ್ದು. ಕಾಡು ಉಳಿಬೇಕು ಅಂತ ಹೇಳಿದ್ರೆ ನಾವು ಗಿಡ ನೆಟ್ಟು ಅದನ್ನು ಪೋಷಿಸಬೇಕು. ನೆಟ್ಬಿಟ್ರೆ ಆಗಲ್ಲ. ಇಲ್ಲೇ ನೀರಿದೆ, ನೀರು ಹಾಕ್ಬಿಟ್ಟು ಅದನ್ನು ಪೋಷಿಸಬೇಕು. ಪೋಷಿಸಿದ್ರೆ ನಮಗೆ ಅದೇ ನೀರು ಹಾಕಿದ್ರೆ ಅದೇ ನೀರು 1000 ಪಾಲು ನಮಗೆ ಬರುತ್ತೆ. ಮಳೆ ರೂಪದಲ್ಲಿ ಬರುತ್ತೆ. ಒಳ್ಳೆ ಬೆಳೆ ಆಗುತ್ತೆ. ರೈತರಿಗೆ ಅನುಕೂಲ ಆಗುತ್ತೆ. ನಾವೆಲ್ಲ ನೆಮ್ಮದಿಯಾಗಿ ಸುಖ ಜೀವನವನ್ನು ನಡೆಸ್ಬೋದು. ಹಾಗಾಗಿ ಇವತ್ತು ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯ ಕಾಲೇಜು ವಿಭಾಗದಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ನಮ್ಮ ಶಿಬಿರಾರ್ಥಿಗಳು 50 ಜನ ಏನು ಶಿಬಿರಾರ್ಥಿಗಳಿದ್ವಿ 24-25 ಸಾಲಿನಲ್ಲಿ ನಿಜಕ್ಕೂ ನಮಗೆ ಇದನ್ನು ಮರೆಯಲಾಗದಂಥ ಘಟನೆ. ಯಾಕಂದರೆ 1991ರಲ್ಲಿ ನಾನು ಕೂಡ ಎನ್ಎಸ್ಎಸ್ ಶಿಬಿರಾರ್ಥಿಯಾಗಿ ಗೋಣಿಕೊಪ್ಪದಲ್ಲಿ ನಾನು ಕಾರ್ಮಾಡು ಅಂತಿತ್ತು, ಅಲ್ಲಿ ಶಿಬಿರಾರ್ಥಿಯಾಗಿ ಹೋಗಿದ್ದೆ. ಅದು ನನಗೀಗ 33 ವರ್ಷದ ನಂತರ ನಾನೇ ಈಗ ಕಾರ್ಯಕ್ರಮಾಧಿಕಾರಿಯಾಗಿ ಈ ಕೆಲಸವನ್ನು ನಡೆಸ್ತಾ ಇರೋಂಥ ನನಗೆ ತುಂಬ ಸಂತೋಷ ಆಗುತ್ತೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸತೀಶ್ ಆರಾಧ್ಯರವರು, ರವಿ ಅವರು ಜೊತೆಗೆ ಎಲ್ಲರಿಗೂ ವಂದಿಸಿ ನನ್ನ ಈ 1-2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.